ಅನ್ನಭಾಗ್ಯದು 5 ತಿಂಗಳಿಂದ ಬಂದಿಲ್ಲ ಹಣ, ಗೃಹಲಕ್ಷ್ಮಿದು 3 ತಿಂಗಳಿಂದ ಬಂದಿಲ್ಲ ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇವಾಗ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಇದೀಗ CM ಆಗಿರುವಂಥ ಸಿದ್ದರಾಮಯ್ಯರವರು ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ. ಸೊ ಏನೇನು ಹೇಳಿದ್ದಾರೆ, ಸೊ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಇನ್ನು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಜೊತೆಗೆ ನಿಮ್ಮ ಒಂದು ಜಿಲ್ಲೆ ಯಾವ್ದು ಬರುತ್ತೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ 2,000 ರೂಪಾಯಿಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯು ಕೂಡ ಈ ಒಂದು ಯೋಜನೆಯಲ್ಲಿ ಪ್ರತಿ ವ್ಯಕ್ತಿಗೂ ಕೂಡ ಇಲ್ಲಿ 10 kg ಅಕ್ಕಿಗಳನ್ನು ಇಲ್ಲಿ ನೀಡಲಾಗ್ತಾ ಇತ್ತು. ಆ್ಯಂಡ್ ಅಕ್ಕಿಯನ್ನು ಕೊಡಲಿಕ್ಕಾಗದೇ ಇರುವಂಥ ಒಂದು ರೀಸನ್ನಿಂದಾಗಿ ಅದರ ಬದಲಾಗಿ ಹಣವನ್ನು ಕೂಡ ಇಲ್ಲಿ ನೀಡ್ತಾ ಇದ್ರು. ಪ್ರತಿ ವ್ಯಕ್ತಿಗೆ ಇಲ್ಲಿ 170 ರೂಪಾಯಿಗಳು ಇಲ್ಲಿ ಸಿಗ್ತಾ ಇತ್ತು. ಆ್ಯಂಡ್ ಇನ್ನು ಕೊನೆಯದಾಗಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣ ಬಂದಿರೋದು ಡಿಸೆಂಬರ್ ತಿಂಗಳಿನಲ್ಲಿ ಆಗಿರುತ್ತೆ. ಆ್ಯಂಡ್ ಅದಾಗಿದ್ದ ನಂತರ ಯಾವುದೇ ರೀತಿಯ ಈ ಒಂದು ಹಣವು ಕೂಡ ಬಂದಿಲ್ಲ. ಆ್ಯಂಡ್ ಇನ್ನು ಕೊನೆಯದಾಗಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದ್ದು ಡಿಸೆಂಬರ್ ತಿಂಗಳಿನಲ್ಲಿ. ಅದಾಗಿದ್ದ ನಂತರ ಯಾವುದೇ ರೀತಿಯಲ್ಲಿಯೂ ಕೂಡ ಈ ಒಂದು ಹಣ ಬಂದಿಲ್ಲ. ಸೊ ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ನಿಮ್ಮ ಒಂದು DBT ಅಪ್ಲಿಕೇಶನ್ಗೆ ಹೋಗಿಬಿಟ್ಟು ಚೆಕ್ಕನ್ನು ಮಾಡ್ಕೊಳ್ಬೋದು. ಸೊ ತುಂಬ ಜನರಿಗೆ ಬಂದಿದ್ದರೆ ಇನ್ನು ಕೆಲವೊಬ್ಬರಿಗೆ ಇನ್ನೂ ಕೂಡ ಬಂದಿಲ್ಲ. ಆಲ್ಮೋಸ್ಟ್ ಇದೀಗ ಬಂದಿರೋದು ಡಿಸೆಂಬರ್ ತಿಂಗಳಿನಲ್ಲಾಗಿರುತ್ತೆ. ಆ್ಯಂಡ್ ಇವತ್ತು ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಇದೀಗ ಅನ್ನಭಾಗ್ಯ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆಯೂ ಕೂಡ ಇಲ್ಲಿ ಮಾತನಾಡಿದ್ದಾರೆ. ಅಲ್ಲಿ ನೆರೆದಿದ್ದಂತಹ ಮಾಧ್ಯಮ ಮಿತ್ರರು ಇಲ್ಲಿ ಸಿದ್ದರಾಮಯ್ಯರವರಿಗೆ ಈ ಒಂದು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಅನ್ನಭಾಗ್ಯ ಯೋಜನೆ ಹಣ ಬರದೆ ಇದೀಗ 5 ತಿಂಗಳು ಆಯಿತು, ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಕಂತು ಇದೀಗ ರಿಲೀಸ್ ಆಗದೆ 5 ತಿಂಗಳು ಆಯಿತು. ಸೊ ಯಾವಾಗ ಈ ಒಂದು ಹಣ ಜಮಾ ಆಗತ್ತೆ ಅಂತ ಈ ಒಂದು ಪ್ರಶ್ನೆಗಳನ್ನು ಅವರಿಗೆ ಇಲ್ಲಿ ಕೇಳ್ತಾರೆ. 5 ತಿಂಗಳಿಂದ ಬಂದಿಲ್ಲ ಹಣ, ಗೃಹಲಕ್ಷ್ಮಿದು 3 ತಿಂಗಳಿಂದ ಬಂದಿಲ್ಲ ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ಪಾವತಿ ಮಾಡಿದ್ರೆ ಮಾಡ್ತೀವಿ. ಕಾಂಗ್ರೆಸ್ ತಂದಿರುವಂತಹ ಈ ಒಂದು ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ಸೊ ಕೇವಲ ಇಲ್ಲಿ ತಡ ಆಗಿರ್ಬೋದು, ಆದರೆ ಈ ಒಂದು ಹಣವನ್ನು ತಾವು ನೀಡ್ತೇವೆ ಅಂತ ಇದೀಗ ಸಿದ್ದರಾಮಯ್ಯರವರು ಈ ಒಂದು ಮಾತೊಂದನ್ನು ಇದೀಗ ನೀಡಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ಈ ಹಿಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಮಾತನ್ನು ಕೂಡ ಹೇಳಿರ್ತಾರೆ. ಫೆಬ್ರವರಿ ಕೊನೆಯ ವಾರದಂದು ಈ ಒಂದು ಹಣ ಜಮಾ ಆಗತ್ತೆ ಅಂತ. ಆದರೆ ಇನ್ನೂ ಕೂಡ ಈ ಒಂದು ಜಮಾ ಆಗೋಕೆ ಈ ಒಂದು DBTಗೆ ಈ ಒಂದು ಹಣವನ್ನು ಜಮಾ ಮಾಡಲಿಕ್ಕೆ ಯಾವುದೇ ರೀತಿಯಲ್ಲೂ ಕೊಟ್ಟಿಲ್ಲ. ಸೊ ಇದರಿಂದಾಗಿ ಈ ಒಂದು ತಿಂಗಳು ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕೂಡ ಡೌಟ್ ಆಗಿದೆ. ಸೊ ಮುಂದಿನ ತಿಂಗಳಿನಲ್ಲಿ ಇದೀಗ ಈ ಒಂದು ಹಣ ಬರುವಂತಹ ಒಂದು ಸಾಧ್ಯತೆ ತುಂಬಾ ಇದೆ. ಆ್ಯಂಡ್ ಇನ್ನು ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ, ಹಾಗೂ ನಿಮ್ಮ ಒಂದು ಜಿಲ್ಲೆ ಯಾವ್ದು ಬರುತ್ತೆ, ಹಾಗೂ ನಿಮಗೆ ಎಲ್ಲಿಯವರೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಇನ್ನು ಈ ಒಂದು ವಿಡಿಯೋನ ಲೈಕ್ ಮಾಡ್ಕೊಳ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.